ಎಲ್ರಿಗೂ ನಮಸ್ಕಾರ. ಈ ಕ್ಲಾಸಲ್ಲಿ ಅರಿ ಎಂಬ್ರಾಯ್ಡಿಂಗ್ ಕ್ಲಾಸ್ ಸೆಕೆಂಡ್ ಡೇ ನಾನು ಫಸ್ಟ್ ಲಾಕ್ ಯಾವ ಥರ ಮಾಡೋದಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಚೈನ್ ಸ್ಟಿಚ್ ಹಾಕಿ ಬಂದ ಮೇಲೆ ನೆಕ್ಸ್ಟ್ ಬರಬೇಕಾಗಿರೋದು ಲಾಕ್ ಮಾಡೋದು. ಇವಾಗ ಚೈನ್ ಸ್ಟಿಚ್ ಹಂಗೆ ಇರಬೇಕಂದ್ರೆ ಲಾಕ್ ಮಾಡಿದರೆ ಮಾತ್ರ ಇರುತ್ತೆ, ಇಲ್ಲಾಂದರೆ ಇರೋಲ್ಲ. ಹಾಗಾಗಿ ನಾನು ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋ ಮುಂಚೆ ನಾನು ಇದು ಲಾಕ್ ಮಾಡೋದನ್ನ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಥರ ಸಿಲ್ಕ್ ಥ್ರೆಡ್ ಮೇಲೆ ಕೇಳ್ಕೊಂಡು ಕೆಳಗಡೆ ಮತ್ತೆ ಇನ್ನೊಂದು ಎಳೆನ ತಗೊಂಡು ಮತ್ತೆ ಫಸ್ಟ್ ತಗೊಂಡಿರೋದ್ರಲ್ಲಿ ಒಂದು ಎಳೆನ ಎಳ್ಕೊಂಡ್ರೆ ಅದು ಲಾಕ್ ಆಗುತ್ತೆ. ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. ಎಳೆ ತಗೊಂಡು ಮತ್ತೆ ಅದರೊಳಗಡೆಯಿಂದ ಎಳೆ ತೆಗೆದು ಮತ್ತೆ ಫಸ್ಟಿಗೆ ತಗೊಂಡಿರೋ ಎಳೆಯಲ್ಲಿ ಒಂದು ಕಡೆಯಿಂದ ಎಳ್ಕೊಂಡ್ರೆ ಅದು ಲಾಕ್ ಆಗುತ್ತೆ. ಈಗ ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕೆಳಗಡೆಯಿಂದ ಎಳ್ಕೊಂತೀವಲ್ವ, ಮತ್ತು ಅದು ಹೋಲ್ ಒಳಗಡೆ ಮತ್ತೆ ಇನ್ನೊಂದು ಸಲ ಸಿಲ್ಕ್ ಈ ಥರ ಥ್ರೆಡ್ನ ಎಳ್ಕೊಳ್ಳೋದು. ಎಳ್ಕೊಂಡ್ಮೇಲೆ ಅದೇ ಒಳಗಡೆ ಹೋಗಿ ಫಸ್ಟ್ ಎಳ್ಕೊಂಡಿರೋದನ್ನ ಮೇಲಕ್ಕೆ ಎಳ್ಕೊಂಡ್ರೆ ಅದೇನಾಗುತ್ತೆ, ಲಾಕ್ ಆಗುತ್ತೆ ನೋಡಿ. ಈ ಥರ ಲಾಕ್ ಆಗಿಬಿಡುತ್ತೆ. ಈಸಿಯಾಗಿ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ಬರುತ್ತೆ. ಇನ್ನೊಂದು ಸಲ ತೋರಿಸ್ತಿದ್ದೀನಿ ನೋಡಿ. ಈ ಥರ ಎಳೆ ಎಳ್ಕೊಂಡು ಅದು ಹೋಲ್ ಒಳಗಡೆ ಮತ್ತೆ ನಾವು ಇನ್ನೊಂದು ಸಲ ಒಂದು ಎಳೆನ ಎಳ್ಕೊತಾ ಇದ್ದೀವಿ. ಎಳ್ಕೊಂಡ ಮೇಲೆ ಆ ಹೋಲ್ ಒಳಗಡೆಯಿಂದ ಫಸ್ಟ್ ಎಳೆನ ನಾವೇನು ಮಾಡಬೇಕು, ಮೇಲಕ್ಕೆ ತಗೋಬೇಕು. ಮೇಲಕ್ಕೆ ತಗೊಂಡಾಗ ಈ ಥರ ಲಾಕ್ ಆಗುತ್ತೆ ನೋಡಿ. ಈ ಥರ ಈಸಿಯಾಗಿ ಲಾಕ್ ಹಾಕ್ಬೋದು. ಸಿಂಪಲ್ಲಾಗಿದೆ, ಯಾರು ಬೇಕಾದರೂ ಲಾಕ್ ಮಾಡ್ಬೋದು ನೋಡಿ. ಅಷ್ಟು ಈಸಿಯಾಗಿ ಬರುತ್ತೆ. ಈಗ ಮತ್ತೆ ಬಟ್ಟೆಲಿ ತೋರಿಸ್ತಾ ಇದ್ದೀನಿ ನೋಡಿ. ಎಳೆ ಎಳ್ಕೊಂಡು ಮತ್ತೆ ಅದರೊಳಗಡೆಯಿಂದ ಮತ್ತೆ ಇನ್ನೊಂದು ಸಲ ಎಳೆ ಮೇಲಕ್ಕೆ ಎಳ್ಕೊಂಡಂಗೆಲ್ಲ ಅದೇನಾಗುತ್ತೆ, ಫಸ್ಟ್ನೇದು ಸ್ವಲ್ಪ ಕಡಿಮೆ ಆಗುತ್ತೆ. ಚಿಕ್ಕದಾಗಿ ಹಾಕ್ಬೇಕಂದ್ರೆ ಈ ಥರ ಮಾಡಬೇಕು. ಇಲ್ಲ ಕಲಿಬೇಕಾದ್ರೆ ನಡೆಯುತ್ತೆ, ಚಿಕ್ಕದು ದೊಡ್ಡದಂತೇನೆಲ್ಲ. ಕಲಿತಾ ಆದಮೇಲೆ ಅದು ಯಾವ ಸೈಜಿಗೆ ಬೇಕಾದರೂ ಹಾಕ್ಕೋಬೋದು. ಅಂದರೆ ಎಳೆ ಜಾಸ್ತಿ ಉದ್ದ ಇದ್ದರೆ ಚೆನ್ನಾಗಿ ಕಾಣಲ್ಲ, ಹಾಗಾಗಿ ಅಷ್ಟೇ ಚಿಕ್ಕದಾಗಿ ಹಾಕ್ಬೋದು. ಈ ಥರ ನೋಡಿರಿ, ಮೇಲಕ್ಕೆ ಎಳ್ಕೊಂಡು ಈ ಹೋಲ್ ಒಳಗಡೆಯಿಂದ ಫಸ್ಟ್ ಎಳೆ ಇದೆಯಲ್ವ, ಆ ಎಳೆನ ಈ ಥರ ಸೈಡ್ಗೆ ಇಟ್ಕೊಂಡು ಈ ಥರ ಪ್ರಾಕ್ಟೀಸ್ ಮಾಡಿ. ಸ್ವಲ್ಪ ದಿನ ಬರುತ್ತೆ ಈಸಿಯಾಗಿ. ತುಂಬ ಈಸಿಯಾಗಿ ಕಲಿಬೋದು ನೋಡಿರಿ, ಯಾವುದು ಕಷ್ಟ ಆಗೋದಿಲ್ಲ ನನ್ನ ಪ್ರಕಾರ. ಬಟ್ ಕಾಮೆಂಟ್ ಮಾಡಿ ಅರ್ಥ ಆಗಿದೆಯೋ ಇಲ್ಲ ಅನ್ನೋದು ನನಗೆ ಗೊತ್ತಾಗಬೇಕಲ್ವ. ಹಾಗಾಗಿ ಇಲ್ಲಿ ನೋಡಿ ತೋರಿಸ್ತಿದ್ದೀನಿ. ಈಗ ಹೋಲ್ ಒಳಗಡೆಯಿಂದ ಮತ್ತೆ ನಾನು ಏನು ಮಾಡ್ತಿದ್ದೀನಿ, ಇನ್ನೊಂದು ಸಲ ಮೇಲಕ್ಕೆ ಎಳ್ಕೊತಾ ಇದ್ದೀನಿ. ಅದು ಸರಿಯಾಗಿ ಬರಲಿಲ್ಲ. ಈಗ ನೋಡಿ ತೋರಿಸ್ತಾ ಇದ್ದೀನಿ. ಈಗ ಒಂದು ಎಳೆ ಎಳ್ಕೊಂಡು ಮತ್ತು ಅದರೊಳಗಡೆಯಿಂದನೇ ನೀಡ್ಲಲ್ಲಿ ಮತ್ತು ಇನ್ನೊಂದು ಸಲ ಎಳೆ ಎಳ್ಕೊಂಡು ಈ ಥರ ಅಗಲ ಮಾಡಿ ಫಸ್ಟ್ ಎಳೆ ಇದೆಯಲ್ವ ನೋಡಿರಿ, ಅದನ್ನು ಇದ್ರ ಒಳಗಡೆಯಿಂದನೇ ತಗೋಬೇಕು. ಒಳಗಡೆಯಿಂದ ತಗೊಂಡು ಸೈಡ್ಗೆ ಇಟ್ಕೊಂಡು ಕೆಳಗಡೆ ದಾರ ಎಳೆದ್ರೆ ಏನಾಗುತ್ತೆ, ಅದೇನಾಗುತ್ತೆ, ಲಾಕ್ ಆಗುತ್ತೆ. ಮತ್ತು ಅದೇ ಥರನೇ ಇನ್ನೊಂದೆರಡು ಸಲ ತೋರಿಸ್ತಿದ್ದೀನಿ. ಯಾಕೆ ಈ ಥರ ಪದೇ ಪದೇ ತೋರಿಸ್ತಿದ್ದೀನಿ ಅಂದರೆ ನಿಮಗೆ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ ತೋರಿಸ್ತಿದ್ದೀನಿ. ಈ ವಿಡಿಯೋದಿಂದ ನಿಮಗೇನಾದರೂ ಯೂಸ್ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವೋಟ್ ಮಾಡಿ, ಶೇರ್ ಮಾಡಿ. ಅರ್ಥ ಆಗಿಲ್ಲ ಅಂದ್ರೂ ಕಾಮೆಂಟ್ ಮಾಡಿ, ಅರ್ಥ ಆಗಿದ್ದರೂ ಕಾಮೆಂಟ್ ಮಾಡಿ. ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.